ಏನಪ್ಪ ಯಾವಾಗಲೂ ಸ್ಟುಡಿಯೋದಲ್ಲಿ ಕೂತಿರ್ತಿದ್ದೆ, ಇವತ್ತೇನು ಕ್ಯಾಬಿನಲ್ಲಿ ಕೂತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಹೌದು ಕ್ಯಾಬಿನಲ್ಲಿ ಒಂದಿಷ್ಟು ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದೀನಿ. ನಿನ್ನೆ ಚೆನ್ನೈ ಅವರು ಮ್ಯಾಚ್ ಸೋತ್ರಲ್ವಾ, ನಮ್ಮ ಮನೆ ಬರೋನೇ ಇಷ್ಟು ಜೀವನ ಪೂರ್ತಿ ಇನ್ನೇನು ಮುಗಿತಾ ಬಂತು ಅಂದಾಗ ಕ್ಯಾಲ್ಕುಲೇಷನ್ ಮಾಡೋದು. ಇವ್ರು ಹಿಂಗಾದರೆ ಅವ್ರು ಹಂಗಾದರೆ, ಅವ್ರು ಇಷ್ಟು ರನ್ ರೇಟಲ್ಲಿ ಸೋತ್ರೆ, ಇವ್ರು ಇಷ್ಟು ರನ್ನಲ್ಲಿ ಸೋತ್ರೆ ಅಂತೆಲ್ಲ ಕ್ಯಾಲ್ಕುಲೇಷನ್ನು. ಚೆನ್ನೈ ಅವರು ಅಪ್ಪಿತಪ್ಪಿ ನಾಳೆ ಗೆದ್ರು ಅಂತಂದರೆ ಅವ್ರಿಗೆ 14 ಪಾಯಿಂಟ್ ಆಗುತ್ತೆ. ಪ್ಲಸ್ ಏನಾದರೂ ಸ್ವಲ್ಪ ಒಳ್ಳೆ ಮಾರ್ಜಿನಲ್ ಗೆದ್ರೆ ಅವರ ರನ್ ರೇಟ್ ಸಹಿತ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಅವ್ರದ್ದು ಸಹಿತ 14 ಪಾಯಿಂಟ್ಗಳಾಗುತ್ತೆ. ಹಾಗಾಗಿ ನಾವು ಬೇಡ್ಕೋಬೇಕಾಗಿರೋದು ನಾಳೆ ರಾಜಸ್ಥಾನ್ ರಾಯಲ್ಸ್ ಅವರು ಚೆನ್ನೈ ಅವ್ರನ್ನ ಸೋಲಿಸ್ಲಿ, ಅದರಲ್ಲೂ ಸಾಧ್ಯ ಅಂದರೆ ಹೀನಾಯವಾಗಿ ಸೋಲಿಸ್ಲಿ ಅಂತ. ನಾಳೆ ಎಲ್ಲಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಬೆಂಗಳೂರು ಎದುರುಗಡೆ ಸೋತ್ರೆ ನಮ್ಮ ಹಾದಿ ಸುಗಮ, ಆ ಕಡೆ ಚೆನ್ನೈಯೂ ಸೋತ್ರೆ ಹಾದಿ ಇನ್ನಷ್ಟು ಸುಗಮ. ನಮಗೆ ಕನಸು ಕಾಣಕ್ಕೆ ಅವಕಾಶ ಇರೋದು ಚೆನ್ನೈ ಮತ್ತು ಬೆಂಗಳೂರಿನ ನಡುವೆ. ಈಗ ಒಂದು ಆಸೆ ಚಿಗುರಿದೆ, ನನ್ನ ಬಾಯಲ್ಲೇ ಬರ್ತಾ ಇತ್ತು, ಹೆಂಗಿದ್ರೂ ಪ್ಲೇ ಆಫ್ಗೆ ಹೋಗಲ್ಲ ಬಿಟ್ಬಿಡ್ರು ಅಂತ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಏನಪ್ಪ ಯಾವಾಗಲೂ ಸ್ಟುಡಿಯೋದಲ್ಲಿ ಕೂತಿರ್ತಿದ್ದೆ, ಇವತ್ತೇನು ಕ್ಯಾಬಿನಲ್ಲಿ ಕೂತಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ರೆ, ಹೌದು ಕ್ಯಾಬಿನಲ್ಲಿ ಒಂದಿಷ್ಟು ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದೀನಿ. ನಿನ್ನೆ ಚೆನ್ನೈ ಅವರು ಮ್ಯಾಚ್ ಸೋತ್ರಲ್ವಾ, ಮ್ಯಾಚ್ ಸೋತ ಮೇಲೆ ಇವಾಗ ಬೆಂಗಳೂರಿಗೆ ಇರುವ ಸಾಧ್ಯತೆಗಳೇನು, ಇದನ್ನ ನಾವು ಯಾವಾಗಲೂ ಮಾಡ್ತೀವಿ. ನಮ್ಮ ಮನೆ ಬರೋನೇ ಇಷ್ಟು ಜೀವನ ಪೂರ್ತಿ ಇನ್ನೇನು ಮುಗಿತಾ ಬಂತು ಅಂದಾಗ ಕ್ಯಾಲ್ಕುಲೇಷನ್ ಮಾಡೋದು. ಇವ್ರು ಹಿಂಗಾದರೆ ಅವ್ರು ಹಂಗಾದರೆ, ಅವ್ರು ಇಷ್ಟು ರನ್ ರೇಟಲ್ಲಿ ಸೋತ್ರೆ, ಇವ್ರು ಇಷ್ಟು ರನ್ನಲ್ಲಿ ಸೋತ್ರೆ ಅಂತೆಲ್ಲ ಕ್ಯಾಲ್ಕುಲೇಷನ್ನು. ಸೊ ಪಾಯಿಂಟ್ಸ್ ಟೇಬಲ್ ಇದೆ. ಪಾಯಿಂಟ್ಸ್ ಟೇಬಲಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸು 16 ಪಾಯಿಂಟು ಟಾಪಲ್ಲಿದ್ದಾರೆ. ರಾಜಸ್ಥಾನ್ ರಾಯಲ್ಸು ಅವರು 16 ಪಾಯಿಂಟು, ನೆಟ್ ರನ್ ರೇಟ್ ಪ್ಲಸ್ಸಲ್ಲಿದೆ, ಅವರು ಟಾಪಲ್ಲಿದ್ದಾರೆ. SRH 14 ಪಾಯಿಂಟ್ಸು ಪ್ಲಸ್ ರನ್ ರೇಟು, ಅವರು ಟಾಪಲ್ಲಿದ್ದಾರೆ. ಈಗ ಕಾಂಪಿಟೇಷನ್ ಇರೋದು ಚೆನ್ನೈ, ಡೆಲ್ಲಿ, ಲಕ್ನೋ, RCB ಮತ್ತು ಗುಜರಾತ್. ಇಷ್ಟಿದೆ. ಗುಜರಾತು -1.063 ಅಲ್ಲಿರೋದ್ರಿಂದ ಅಂತ ಏನು ಮ್ಯಾಟ್ರ್ ಆಗಲ್ಲ, ಬಿಟ್ಬಿಡಿ ಅವ್ರನ್ನ ಆ ಕಡೆ ಇಟ್ಕೊಳ್ಳೋಣ. ನಮ್ಗೀಗ ಇಲ್ಲಿರೋದೇನು ಥ್ರೆಟ್ಟು. ಹಂಗೆ ನೋಡಿದ್ರೆ ಲಕ್ನೋ ಸೂಪರ್ ಜೈಂಟ್ಸು ಸಹಿತ -0.769 ಡೆಲ್ಲಿ ಕ್ಯಾಪಿಟಲ್ಸು ಸಹಿತ -0.316 ಅಲ್ಲಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಇವರಿಬ್ಬರ ನಡುವೆ ಹೋಗುವವರು ಯಾರು ಅನ್ನುವುದು ಈಗಿರುವ ಪ್ರಶ್ನೆ. ಸೊ ಹಾಗಾದರೆ ಈಗ ಟೈಮ್ ಲೈನ್ ನೋಡ್ತಾ ಹೋಗೋಣ. ಟೈಮ್ ಲೈನ್ ಏನು, ಟೈಮ್ ಲೈನು ಈಗ ನೆಕ್ಸ್ಟ್ ಇರೋ ಮ್ಯಾಚಸ್ಗಳು. ಇವತ್ತೆಷ್ಟು ತಾರೀಕು? 11. ಇವತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್. ಆಯಿತಾ, ಈ ಮುಂಬೈ ಇಂಡಿಯನ್ಸು ಕೋಲ್ಕತ್ತಾ ಮ್ಯಾಚ್ ಏನಿದೆ, ಇದರಲ್ಲಿ ಯಾರಾದರೂ ಸೋಲ್ಲಿ ಯಾರಾದರೂ ಗೆಲ್ಲಿ ನಮಗೇನು ಮ್ಯಾಟ್ರ್ ಆಗಲ್ಲ. ಯಾಕಂದರೆ KKR ಆಲ್ರೆಡಿ ಟಾಪಲ್ಲಿದ್ದಾರೆ, ಮುಂಬೈ ಆಲ್ರೆಡಿ ಡೌನಲ್ಲಿದ್ದಾರೆ. ಅವರು ಗೆದ್ರು ಸೋತರು, ಮುಂಬೈ ಅವರು ಮೇಲ್ ಬರೋಕ್ಕಾಗಲ್ಲ, ಪ್ಲೇ ಆಫಿಂದ ಹೊರಗಡೆ ಹೋಗಾಯಿತು. ಈ ಮ್ಯಾಚ್ ನಮಗಂತ ತುಂಬ ಇಂಪಾರ್ಟೆಂಟ್ ಅಲ್ಲ. ಆದರೆ ನೆಕ್ಸ್ಟ್ ಮ್ಯಾಚು ಅಂದರೆ ನಾಳೆ ಮಧ್ಯಾಹ್ನದ ಮ್ಯಾಚು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್. ಇಲ್ಲಿ ನಮಗೆ ರಾಜಸ್ಥಾನ್ ರಾಯಲ್ಸ್ ಗೆಲ್ಲೇಬೇಕು. ಯಾಕಂದರೆ ರಾಜಸ್ಥಾನ್ ರಾಯಲ್ಸು ಆಲ್ರೆಡಿ ಪ್ಲೇ ಆಫ್ಗೆ ಹೋಗ್ಬಿಟ್ಟಿದ್ದಾರೆ, ಅಂದರೆ ಸೆಕೆಂಡ್ ಪ್ಲೇಸಲ್ಲಿ ಇರೋದ್ರಿಂದ ಹೋಗಿದ್ದಾರೆ ಅವರು. ಆಲ್ರೆಡಿ ಅವ್ರ ಹತ್ರ 16 ಪಾಯಿಂಟ್ಸ್ ಇದೆ ರಾಜಸ್ಥಾನ್ ರಾಯಲ್ಸ್ ಹತ್ರ. ಚೆನ್ನೈ ಅವರು ಅಪ್ಪಿತಪ್ಪಿ ನಾಳೆ ಗೆದ್ರು ಅಂತಂದರೆ ಅವ್ರಿಗೆ 14 ಪಾಯಿಂಟ್ ಆಗುತ್ತೆ. ಪ್ಲಸ್ ಏನಾದರೂ ಸ್ವಲ್ಪ ಒಳ್ಳೆ ಮಾರ್ಜಿನಲ್ ಗೆದ್ರೆ ಅವರ ರನ್ ರೇಟ್ ಸಹಿತ ಇನ್ನೂ ಇನ್ಕ್ರೀಸ್ ಆಗುತ್ತೆ, ಅವ್ರದ್ದು ಸಹಿತ 14 ಪಾಯಿಂಟ್ಗಳಾಗುತ್ತೆ. ಹಾಗಾಗಿ ನಾವು ಬೇಡ್ಕೋಬೇಕಾಗಿರೋದು ನಾಳೆ ರಾಜಸ್ಥಾನ್ ರಾಯಲ್ಸ್ ಅವರು ಚೆನ್ನೈ ಅವ್ರನ್ನ ಸೋಲಿಸ್ಲಿ, ಅದರಲ್ಲೂ ಸಾಧ್ಯ ಅಂದರೆ ಹೀನಾಯವಾಗಿ ಸೋಲಿಸ್ಲಿ ಅಂತ. ಅದೇ ದಿನ ಸಾಯಂಕಾಲ ಮತ್ತೊಂದು ಮ್ಯಾಚ್ ಇದೆ, ಅದು ರಾಯಲ್ ಚಾಲೆಂಜರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಇಲ್ಲಿ ನೋಡಿ, ಡೆಲ್ಲಿ ಕ್ಯಾಪಿಟಲ್ಸು ಸಹಿತ ಆಲ್ರೆಡಿ 12 ಪಾಯಿಂಟ್ ಇದೆ, ಅವ್ರಿಗೂ ಇನ್ನು 2 ಮ್ಯಾಚ್ ಬಾಕಿ ಇರೋದು. ಆ 2 ಮ್ಯಾಚ್ ಏನು ಬಾಕಿ ಉಳಿದಿದೆ, ಆ 2 ಮ್ಯಾಚ್ ಡೆಲ್ಲಿ ಕ್ಯಾಪಿಟಲ್ಸ್ ಅವ್ರಿಗೆ ಆದರೆ ಇನ್ನೊಂದೇನು ಅಂದರೆ -0.316 ಇದೆ. ರಾಯಲ್ ಚಾಲೆಂಜರ್ಸ್ +0.217 ಇದೆ. ನಾಳೆ ಎಲ್ಲಾದರೂ ಡೆಲ್ಲಿ ಕ್ಯಾಪಿಟಲ್ಸ್ ಬೆಂಗಳೂರು ಎದುರುಗಡೆ ಸೋತ್ರೆ ನಮ್ಮ ಹಾದಿ ಸುಗಮ, ಆ ಕಡೆ ಚೆನ್ನೈಯೂ ಸೋತ್ರೆ ಹಾದಿ ಇನ್ನಷ್ಟು ಸುಗಮ. ಓಕೆ, ಅದೊಂದು ಕಡೆ ಆಯಿತು. ನಾಳೆ 2 ಮ್ಯಾಚ್ ಭಾಳ ಇಂಪಾರ್ಟೆಂಟ್ ನಮಗೆ. ಆಮೇಲೆ ಗುಜರಾತ್ ಟೈಟನ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್. ಗುಜರಾತ್ ಟೈಟನ್ಸ್ ಎಲ್ಲಿದ್ದಾರೆ? ಗುಜರಾತ್ ಟೈಟನ್ಸು 12 ಮ್ಯಾಚ್ ಆಗಿದೆ, 5 ಆಗಿದೆ. ಅವ್ರು ಇನ್ನೆರಡು ಗೆದ್ದರೂ ಸಹಿತ ನಮ್ಗೇನು ಮ್ಯಾಟ್ರ್ ಆಗಲ್ಲ. ಯಾಕಂದರೆ -1.063 ಅಲ್ಲಿದ್ದಾರೆ ಅವರು. ರನ್ ರೇಟ್ ತುಂಬ ಕವರ್ ಮಾಡ್ಕೊಂಡು ಬರಬೇಕು, ಗುದ್ದಾಡ್ಕೊಂಡು ಬರಬೇಕು. ಕಷ್ಟ ಇದೆ, ಅಷ್ಟು ಸುಲಭ ಇಲ್ಲ. ಗುಜರಾತ್ ಅವರು ಗೆದ್ರು ಅಂದರೆ ಅವರು ಇವರೊಂದು 250 ಹೊಡೆದು ಅವ್ರನ್ನ ಒಂದು 7 ಓವರ್ಗೆ 5 ಓವರ್ಗೆ ಆಲ್ಔಟ್ ಮಾಡಬೇಕು. ಆ ಥರದ್ದೆಲ್ಲ ಸೀನ್ಗಳಾದರೆ ಮಾತ್ರ ಪ್ಲಸ್ಗೆ ಬರ್ತಾರೆ ಅವರು. ಸೊ ಹಂಗಾಗಲ್ಲ. ಗುಜರಾತ್ ಟೈಟನ್ಸ್ ನನ್ನ ಪ್ರಕಾರ ಸೇಫರ್ ಸೈಡ್ ಗುಜರಾತ್ ಟೈಟನ್ಸ್. ಆ ಮ್ಯಾಚನ್ನು ಸಹಿತ ಸೋತ್ಬಿಟ್ರೆ ನಮ್ಮ ಹಾದಿ ಸುಗಮವಾಗಿರುತ್ತೆ. ಎನಿವೆ ಕೋಲ್ಕತ್ತಾ ಟಾಪಲ್ಲಿದ್ದಾರೆ, ಅವರು ಟಾಪಲ್ಲೇ ಇರಲಿ. ಅವರು 16 ಅಲ್ಲಿದ್ದಾರೆ, 22 ಪಾಯಿಂಟ್ ತಗೊಂಡು ಹೋಗಲಿ. ಇನ್ನೊಂದು ಡೆಲ್ಲಿ ಕ್ಯಾಪಿಟಲ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್, LSG. ಡೆಲ್ಲಿ ಕ್ಯಾಪಿಟಲ್ಸ್, ಲಕ್ನೋ ಸೂಪರ್ ಜೈಂಟ್ಸ್, ಇವೆರಡು ಮ್ಯಾಚ್ ಇದಾವಲ್ಲ, ಇದು ನಮಗೆ ಹೆಂಗೆ ಅಂತಂದರೆ ಕ್ಯಾಲ್ಕುಲೇಟಿವ್ಲಿ ಇಬ್ಬರೂ ಮೈನಸ್ಸಲ್ಲಿರೋದ್ರಿಂದ ಅಂತ ಇಂಪಾರ್ಟೆಂಟ್ ಮ್ಯಾಚ್ ಏನಲ್ಲ. ಯಾರು ಸಹಿತ ಇಲ್ಲೇನು ಪ್ಲಸ್ಗೆ ಬಂದು ಕೂತ್ಕೊಳ್ಳೋಕ್ಕಾಗಲ್ಲ. ಆಲ್ರೆಡಿ ಚೆನ್ನೈ ಪ್ಲಸ್ಸಲ್ಲಿದೆ, ಬೆಂಗಳೂರು ಪ್ಲಸ್ಸಲ್ಲಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸಲ್ಲಿ ಇಬ್ಬರು ಸಹಿತ ಸುಮ್ಮನೆ ಮ್ಯಾಚ್ ಆಡ್ದಂಗೆ ಆಡಿಕೊಂಡು ಅವರು ಒಂದು 20 ಓವರಿಗೆ ಒಂದು 150 ಹೊಡಿದ್ರೆ, ಇವರು ಒಂದು 19ನೇ ಓವರಲ್ಲಿ 150 ಹೊಡಿದ್ರೆ ತುಂಬ ಏನು ಮ್ಯಾಟ್ರ್ ಆಗಲ್ಲ. ಪಾಯಿಂಟ್ಸ್ 14ಕ್ಕೆ ಬಂದರೂ ಸಹಿತ ರನ್ ರೇಟಲ್ಲಿ ಅವರು ಅಲ್ಲೇ ಮೈನಸ್ಸಲ್ಲೇ ಕೂತ್ಕೋತಾರೆ.
ಸರ್ ನೆಕ್ಸ್ಟ್ ಮ್ಯಾಚ್ ಬಂದು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್. ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ನಾನು ಆಗ್ಲೇ ಹೇಳಿದಾಗೆ ಅವರು ಟಾಪ್ ಅಲ್ಲಿ ಇದ್ದಾರೆ. ಸೊ ಅಟ್ ದ ಸೇಮ್ ಟೈಮ್ ಪಂಜಾಬ್ ಅವರು ಕಟ್ಟ ಕಡೆಯ ಸ್ಥಾನದಲ್ಲಿರೋದ್ರಿಂದ ಅಲ್ಲಿ ಪಂಜಾಬ್ ಸೋತ್ರು, ರಾಜಸ್ಥಾನ್ ರಾಯಲ್ಸ್ ಗೆದ್ರು, ನಮಗೇನು ಮ್ಯಾಟ್ರ್ ಆಗಲ್ಲ. ಇನ್ನು 16ನೇ ತಾರೀಕು SRH ವರ್ಸಸ್ ಗುಜರಾತ್ ಟೈಟನ್ಸ್ ಸಹಿತ ನಾನು ಆಗ್ಲೇ ಹೇಳ್ದಂಗೆ ಮೈನಸ್ ಅಲ್ಲಿದ್ದಾರೆ. ಅವ್ರಿಗೆ ಗೆಲುವು ಸೋಲು ಮ್ಯಾಟ್ರ್ ಆಗಲ್ಲ. ಪ್ರೀವಿಯಸ್ ಮ್ಯಾಚ್ ಎಲ್ಲಾದ್ರೂ ಅವ್ರು ಸೋತ್ ಬಿಟ್ಟಿದ್ರು ಅಂತಂದ್ರೆ ಈ ಮ್ಯಾಚ್ ಅವ್ರಿಗೆ ಲೆಕ್ಕಕ್ಕೂ ಬರಲ್ಲ. ಸೊ ಯಾರ ಮೇಲೆ ಆಡ್ತಾ ಇರೋದವರು ಗುಜರಾತ್ ಟೈಟನ್ಸು ಸನ್ರೈಸರ್ಸ್ ಹೈದರಾಬಾದ್ ಮೇಲೆ. ಸನ್ರೈಸರ್ಸ್ ಹೈದರಾಬಾದ್ ನಾನು ಆಲ್ರೆಡಿ ಹೇಳ್ದಂಗೆ 14 ಪಾಯಿಂಟ್ಸ್ ತೊಗೊಂಡಿದ್ದಾರೆ. ಅವರು ಆಲ್ಮೋಸ್ಟ್ ಥ್ರೂ ಆಗ್ಬಿಟ್ಟಿದ್ದಾರೆ, ಅವರು ಹೋಗ್ಬಿಟ್ಟಿದ್ದಾರೆ. ಹಂಗಾಗಿ ಅದು ಸನ್ರೈಸರ್ಸ್ ಗೆದ್ರೂ ಏನು ಮ್ಯಾಟ್ರ್ ಆಗಲ್ಲ. ಗುಜರಾತ್ ಟೈಟನ್ಸ್ ಸೋತ್ರು ಅಲ್ಲ, LSG ಸೋತ್ರು ಏನಂತ ಮ್ಯಾಟ್ರ್ ಆಗಲ್ಲ, ಗುಜರಾತ್ ಟೈಟನ್ಸ್ ಸೋತ್ರು. ಓಕೆ, ಇನ್ನು 17ನೇ ತಾರೀಕು ಮ್ಯಾಚು ಮುಂಬೈ ಇಂಡಿಯನ್ಸ್ ವರ್ಸಸ್ LSG. ಮುಂಬೈ ಇಂಡಿಯನ್ಸ್ ಮತ್ತು LSG ಮ್ಯಾಚಲ್ಲಿ LSG ಎಲ್ಲಿದೆ ಇವಾಗ ಸ್ಥಾನ? LSG 12 ಮ್ಯಾಚಲ್ಲಿ 12 ಪಾಯಿಂಟ್, ಅವರು ಮೈನಸ್ ಅಲ್ಲಿದ್ದಾರೆ. ಆ ಮ್ಯಾಚ್ ಆದರೆ ಇದ್ರ ಹಿಂದೆ LSG ಏನಾಡಿದ್ರಲ್ಲ ಆ ಮ್ಯಾಚ್ ಸೋತ್ ಬಿಟ್ಟಿದ್ರೆ ಈ ಮ್ಯಾಚ್ ಅವ್ರಿಗೆ ಮ್ಯಾಟ್ರೇ ಆಗಲ್ಲ. ಆ ಮ್ಯಾಚಲ್ಲಿ ಎಲ್ಲಾದ್ರೂ ಸ್ವಲ್ಪ ಜಾಸ್ತಿ ರನ್ ರೇಟಲ್ಲಿ ಗೆದ್ದಿದ್ರೆ LSG ಅವರಿಗೆ ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಮುಂಬೈ ಅವ್ರಿಗೆ ಗೊತ್ತಲ್ಲ ನೋಡಿ, ಆಲ್ರೆಡಿ ಕೆಳಗಡೆ ಬಿದ್ದು ಒದ್ದಾಡಿ ನೀತು ಅಂಬಾನಿ ಅವ್ರು ಅಳ್ತಾ ಇದ್ದಾರೆ ಆಲ್ರೆಡಿ, ಬಿಟಾಕಿ, ಅದು ಮ್ಯಾಟ್ರ್ ಆಗಲ್ಲ. ಇನ್ನು 17ನೇ ತಾರೀಕು ಮ್ಯಾಚ್ ಆಯಿತು. ಇನ್ನು 18ನೇ ತಾರೀಕು ಇದು ನೋಡಿ ಡಿಸೈಡಿಂಗ್ ಮ್ಯಾಚ್. ಇಲ್ಲಿ ತನಕ ನನ್ನ ಪ್ರಕಾರ ಬಂದು ನೆಕ್ ಟು ನೆಕ್ ಕೂತ್ಕೊಳ್ಳುತ್ತೆ. ಇದು ಚೆನ್ನೈ ಎಲ್ಲ ಅನ್ಕೊಂಡಂಗೆ ಸ್ಕ್ರಿಪ್ಟ್ ಪ್ರಕಾರ ಹೋದ್ರೆ ಚೆನ್ನೈ ಸಹಿತ 12 ಪಾಯಿಂಟಲ್ಲಿರುತ್ತೆ, ಯಾರೋ ಬೆಂಗಳೂರು ಸಹಿತ 12 ಪಾಯಿಂಟಲ್ಲಿರುತ್ತೆ. ಮ್ಯಾಚ್ ಬೆಂಗಳೂರಲ್ಲಿ ಇರುತ್ತೆ. ಇಬ್ರದ್ದು ಪ್ಲಸ್ ರನ್ ರೇಟಲ್ಲಿದೆ. ಯಾರು ಮ್ಯಾಚ್ ಗೆಲ್ತಾರೋ ಅವರು 14 ಪಾಯಿಂಟ್ ತಗೊಂಡು ಸ್ಟ್ರೈಟ್ ಅವೇ ಪ್ಲೇ ಆಫ್ಗೆ ಹೋಗ್ತಾರೆ. ಈ ಮ್ಯಾಚು ನನ್ನ ಪ್ರಕಾರ ಡಿಸೈಡಿಂಗ್ ಮ್ಯಾಚ್, ಡೂ ಆರ್ ಡೈ ಎರಡೂ ಮ್ಯಾಚ್ಗೆ. ಅಂದರೆ ಆಸ್ ಪರ್ ಸ್ಕ್ರಿಪ್ಟ್ ಹೋದ್ರೆ ಎಲ್ಲವೂ ಅನ್ಕೊಂಡಂಗೆ ಹೋದ್ರೆ, ಈಗ ಬ್ಯಾಂಗ್ಳೂರ್ ಅವ್ರು ನೆಕ್ಸ್ಟ್ ಮ್ಯಾಚ್ ಡುಬುಕ್ಕನ್ನು ಸೋತ್ ಬಿಟ್ರೆ ಮುಗಿದೋಯ್ತು, ಅಲ್ಲಿಗೆ ಆಟ ಫಿನಿಶ್, ಎಲ್ಲ ಲಾಕ್ ಮಾಡ್ಕೊಂಡು ಹೊಡ್ತಾ ಇರೋದೆ. ಬಟ್ ಗೆದ್ಕೊಂಡೇ ಬಂದ್ರೆ ಇವಾಗ ಏನು ಲಯ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಅದು ಹಂಗೆ ಹೋದ್ರೆ 100% ಈ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಆಗುತ್ತೆ. ಇದರಲ್ಲಿ ಯಾರು ಗೆಲ್ತಾರೋ ಅವ್ರು ಸ್ಟ್ರೈಟ್ ಅವೇ ಪ್ಲೇ ಆಫ್ಗೆ ಹೋಗ್ತಾರೆ. ಯಾಕಂದ್ರೆ ಅದರ ನೆಕ್ಸ್ಟ್ ಮ್ಯಾಚ್ ಏನಿದೆ ಸನ್ರೈಸರ್ಸ್ ವರ್ಸಸ್ ಪಂಜಾಬ್, ಯೂಸ್ಲೆಸ್ ಮ್ಯಾಚ್. ಯಾಕಂದ್ರೆ ಪಂಜಾಬ್ ಆಲ್ರೆಡಿ ಔಟ್ ಆಗಿದೆ, ಸನ್ರೈಸರ್ಸ್ ಆಲ್ರೆಡಿ ಪ್ಲೇ ಆಫ್ ಅಲ್ಲಿ ಇದ್ದಾರೆ. ಇನ್ನು ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಕೋಲ್ಕತ್ತಾ ನೈಟ್ ರೈಡರ್ಸ್, ಇವೆರಡು ಮ್ಯಾಚ್ಗಳು ಯಾಕೆ ಅಂತಂದ್ರೆ ಅವರಿಬ್ರು ಪ್ಲೇ ಆಫ್ ಅಲ್ಲಿ ಆಲ್ರೆಡಿ ಇರೋದ್ರಿಂದ ಯಾರು ಗೆದ್ರು ಯಾರು ಸೋತ್ರು ಅಲ್ಲಿ 1, 2, 3ಗೆ ಹೊಡೆದಾಟ ಆಗುತ್ತೆ ಅಷ್ಟೇ. ಬಿಟ್ರೆ 4th ಜಾಗದಲ್ಲಿ 4ನೇ ಪ್ಲೇಸ್ನಲ್ಲಿ ಬೆಂಗಳೂರು ಹೋಗಿ ಸೇಫ್ ಆಗಿ ಕೂತ್ಕೊಳ್ಳೋ ಚಾನ್ಸಸ್ ಇದೆ. ನೋಡಿ ಹೆಂಗಿದೆ ಲೆಕ್ಕಾಚಾರ. ನನ್ನ ಪ್ರಕಾರ ಸ್ಕ್ರಿಪ್ಟ್ ಈಸಿಯಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದು ಬ್ಯಾಂಗ್ಳೂರಿನ ಫಾರ್ಮು, ಇನ್ನೊಂದು ಚೆನ್ನೈನ ಫೇಲ್ಯೂರು. ಚೆನ್ನೈ ಏನು ನೋಡಿದ್ರೆ ನೆನ್ನೆ ಏನು ವಿತೌಟ್ ಲಾಸು ಫಸ್ಟ್ ಬಂದವ್ರು ಇಬ್ಬರು ಸೆಂಚುರಿ ಹೊಡಿತಾರೆ ಅಂತಂದರೆ ಒಬ್ಬ 50 ಬಾಲಿಗೆ ಒಬ್ಬ 51 ಬಾಲಿಗೆ ಆಟನ. ಅಂದರೆ ಪತಿರಾನ ವಾಪಸ್ ಹೋಗಿದಾರಲ್ಲ, ಅದು ಬಹಳ ದೊಡ್ಡ ಮೈನಸ್ ಆಗಿದೆ ಚೆನ್ನೈಗೆ. ಸೊ ಹಾಗಾಗಿ ಅದರ ಲಯನ ಕಳ್ಕೊಂಡಿದೆ. ಹಾಗಾಗಿ ಬೆಂಗಳೂರಿಗೆ ಬಹಳ ದೊಡ್ಡ ಪ್ಲೇಸ್ ಇದೆ. ಈಗ ಒಂದು ಆಸೆ ಚಿಗುರಿದೆ, ನನ್ನ ಬಾಯಲ್ಲೇ ಬರ್ತಾ ಇತ್ತು, ಹೆಂಗಿದ್ರೂ ಪ್ಲೇ ಆಫ್ಗೆ ಹೋಗಲ್ಲ ಬಿಟ್ಬಿಡ್ರು ಅಂತ. ಯಾಕಂದರೆ ಈ ಥರ ಎಲ್ಲ ಸ್ಕ್ರಿಪ್ಟ್ ಆಗುತ್ತೆ ಅಂತ ಯಾರೂ ಯೋಚನೆ ಮಾಡಿರಲಿಲ್ಲ. ಮುಂಬೈ ಹೊರಗಡೆ ಹೋಗಾಯಿತು, ಪಂಜಾಬ್ ಹೊರಗಡೆ ಹೋಗಾಯಿತು, ಇನ್ನೊಂದೇನು ಗುಜರಾತ್ ಟೈಟನ್ಸು ಆಲ್ಮೋಸ್ಟ್ ಆಲ್ ಹೊರಗಡೆ ಹೋಗಾಯಿತು. ಈಗ ನಮಗೆ ಕನಸು ಕಾಣಕ್ಕೆ ಅವಕಾಶ ಇರೋದು ಚೆನ್ನೈ ಮತ್ತು ಬೆಂಗಳೂರಿನ ನಡುವೆ. ಚೆನ್ನೈ ಮತ್ತು ಬೆಂಗಳೂರಿನ ನಡುವೆ ನಡೆಯಲಿರುವ ಬೆಂಗಳೂರಿನ ಮ್ಯಾಚ್ ಏನಿದೆ ಅದು ಎಷ್ಟನೇ ತಾರೀಕು ನಡೆಯುತ್ತೆ? 18ನೇ ತಾರೀಕು. ಆ ಮ್ಯಾಚ್ ಡೂ ಆರ್ ಡೈ ಮ್ಯಾಚ್ ಆಗಬೇಕು. ಅದ್ರಲ್ಲಿ ಗೆದ್ದವರು ಪ್ಲೇ ಆಫ್ಗೆ ಹೋಗುವ ಆ ನಕ್ಷತ್ರ ಸಿಡಿಸಬೇಕು ಅಂತ ನೋಡೋದು ನಿಮ್ಮೆಲ್ಲರ ಬಯಕೆ. ನನ್ನ ಪ್ರಕಾರ ಈ ಕ್ಯಾಲ್ಕುಲೇಷನ್ ಇವತ್ತು ಏನು ಮಾಡಿದೀವೋ ಇದನ್ನು ಹಿಂಗೇ ಕುತ್ಕೊಂಡು ಪ್ಲೇ ಆಫ್ಗೆ ಹೋಗಿದ್ದು ನಾವು ಅದನ್ನು ಎಂಜಾಯ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋ ಥರ ಇರಲಿ ಅಂತ ನೀವು ಯೋಚನೆ ಮಾಡೋಣ. ನೋಡ್ತಾ ಇರಿ ಎಲ್ಲ IPLನ ಅಪ್ಡೇಟ್ಸ್ಗೆ ಸ್ಪೀಡ್ ಪ್ಲಸ್ ಕರ್ನಾಟಕ. ಯಾಕಂದರೆ ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.